ಬಜೆಟ್ ರೈತರಿಗೆ ಯಾವುದೇ ಉಪಯೋಗ ಇಲ್ಲ. ರೈತರನ್ನ ನಿರ್ಲಕ್ಷಿಸುವ ಕೆಲಸ ಮುಂದುವರೆದಿದೆ. ಕೇಂದ್ರ ಬಜೆಟ್ಗೆ ರೈತ ನಾಯಕ ಮಂಜು ಕಿರಣ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೇಂದ್ರದ ಬಜೆಟ್ನಿಂದ ರೈತರಿಗೆ ಯಾವುದೇ ಉಪಯೋಗ ಇಲ್ಲ. ರೈತರನ್ನ ನಿರ್ಲಕ್ಷಿಸುವಂತಹ ಕೆಲಸ ಏನಿದೆ ಅದೇ ಮತ್ತೆ ಮುಂದುವರ್ಕೊಂಡು ಹೋಗಿದೆ. ಕೇಂದ್ರದ ಬಜೆಟ್ಗೆ ರೈತ ನಾಯಕ ಮಂಜು ಕಿರಣ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಬಗ್ಗೆ ಇರುವ ಕಾಳಜಿ ನಮ್ಮ ರೈತರ ಬಗ್ಗೆ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಯೋಜನೆಗಳನ್ನ ಕಲ್ಪಿಸಿಕೊಟ್ಟಿಲ್ಲ. ರೈತರನ್ನ ಕೃಷಿ ಕ್ಷೇತ್ರವನ್ನ ನಿರ್ಲಕ್ಷಿಸುವ ಕೆಲಸ ಮಾಡ್ತಿದ್ದಾರೆ. ಅದೇ ಕೆಲಸ ಮುಂದುವರೆದಿದೆ. ಮೈಸೂರಿನಲ್ಲಿ ರೈತ ನಾಯಕ ಮಂಜು ಕಿರಣ್ ಅವರು ಈ ರೀತಿ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾದ್ರೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುವಂತ ಕೇಂದ್ರ ಸರ್ಕಾರ ರೈತರ ಬಗ್ಗೆ, ಕೃಷಿ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಯಾವುದೇ ಹೊಸ ಯೋಜನೆಗಳು ಬಿಡುಗಡೆ ಆಗಿಲ್ಲ. ರೈತರಿಗೆ ಬೇಕಾಗುವಂತ ಪರಿಹಾರ ಧನದ ಬಗ್ಗೆ ಯಾವುದೇ ಮಾಹಿತಿಯನ್ನ ಹಾಕಿಲ್ಲ. ಯಾವುದೇ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ. ಹಾಗಾದ್ರೆ ಕಾರ್ಪೊರೇಟ್ ಕಂಪನಿಗಳ ಬಗ್ಗೆ ಕಾಳಜಿ ಇದೆಯಲ್ಲ, ಅದು ರೈತರ ಬಗ್ಗೆ ಯಾಕಿಲ್ಲ? ಕಾರ್ಪೊರೇಟ್ ಕಂಪನಿಗಳೇ ಹಾಗಾದ್ರೆ ಅನ್ನವನ್ನ ಬೆಳೆದುಕೊಡ್ತಾವ? ಬೇಕಾಗಿರುವಂತ ಅಕ್ಕಿ ಇರ್ಬೋದು, ಆಹಾರ ಪದಾರ್ಥಗಳನ್ನ ಕಾರ್ಪೊರೇಟ್ ಕಂಪನಿಗಳಿಂದ ಬೆಳೆಸ್ಕೊಡಕ್ಕಾಗುತ್ತಾ? ಹಾಗಾದ್ರೆ ಇದು ಕೇವಲ ಮಂಜು ಅವರ ಅಸಮಾಧಾನ ಅಲ್ಲ. ರಾಜ್ಯದಾದ್ಯಂತ ಅನೇಕರು ಕೂಡ ಇದೇ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಯಾಕೆಂದ್ರೆ ರೈತರಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬರಗಾಲದ ಪರಿಹಾರ ಏನಿದೆ, ಬರ ಪರಿಹಾರ, ಅದು ಕೂಡ ಬಂದಿಲ್ಲ. ಅದರ ಬೆನ್ನಲ್ಲೇ ಮಧ್ಯಂತರ ಬಜೆಟ್ ಕೂಡ ನಿನ್ನೆ ಮಂಡನೆ ಆಗಿದೆ. ಬಜೆಟ್ನಲ್ಲೂ ಕೂಡ ರೈತರ ಪರವಾಗಿ ಇರುವಂಥ ಯಾವುದೇ ಯೋಜನೆಗಳು ಹೊಸದಾಗಿ ಬಿಡುಗಡೆ ಆಗಿಲ್ಲ. ಅಥವಾ ಇರುವಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಣ ಬಿಡುಗಡೆಯಾಗುವಂತಹ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಇಂದಿನ ಕೇಂದ್ರ ಬಜೆಟ್ ಮಧ್ಯಂತರ ಬಜೆಟ್ ಆದ್ರಿಂದ ಅತಿ ಹೆಚ್ಚು ನಿರೀಕ್ಷೆಗಳೇನು ಇಲ್ಲದೆ ಹೋದ್ರೂ ಕೂಡ 2024 ಮಾರ್ಚ್ ಏಪ್ರಿಲ್ನಲ್ಲಿ ಆಗುವಂಥ ಚುನಾವಣೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಬಹುಶಃ ಒಂದಷ್ಟು ದೊಡ್ಡ ಘೋಷಣೆಗಳು ಆಗ್ತವೆ ಅನ್ನೋ ಒಂದಷ್ಟು ಅಪೇಕ್ಷೆ ಮತ್ತು ಅನುಮಾನಗಳಿದ್ದಿದ್ದು ಸತ್ಯ. ಒಟ್ಟಾರೆಯಾಗಿ ಎಲ್ಲ ವರ್ಗದವರನ್ನು ಖುಷಿಪಡಿಸುವಂಥ ಒಂದೊಂದು ಅಂಶಗಳನ್ನ ಇಂದಿನ ಕೇಂದ್ರ ಬಜೆಟ್ ಒಳಗೊಂಡಿದ್ದಾದರೂ ಕೂಡ ರಾಜಕೀಯವಾಗಿ ಚುನಾವಣೆಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಕಾರ್ಪೊರೇಟ್ ಕಂಪನಿಗಳಿಗೆ ನಮ್ಮ ನಡೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಅಂತ ಸೂಚಿಸುವಂಥ ಒಂದಷ್ಟು ಅಂಶಗಳು ಇವತ್ತು ಗಮನಕ್ಕೆ ಬಂದಿದಂತೂ ಸತ್ಯ. ಬಜೆಟ್ ಸೆಷನ್ ಶುರು ಆಗಬೇಕಾದ್ರೆ ಒಂದಷ್ಟು ತಪ್ಪು ಮಾಹಿತಿಗಳನ್ನ ಕೊಟ್ಟರು ಅನ್ನೋದು ಕಾಣಿಸ್ತಾ ಇತ್ತು. ಅಲ್ಲಿ ದೇಶದ ಸರಾಸರಿ ಆದಾಯ 50% ಹೆಚ್ಚಾಗಿದೆ ಅನ್ನೋದು ಒಂದು ಅಂಶ. ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಆಹಾರ, ಇಂಧನ ಹಾಗೂ ಆರ್ಥಿಕತೆ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗೆ ಒಳಗಾಗಿದೆ. ಆದರೆ ನಮ್ಮ ದೇಶ ಮಾತ್ರ ಈ ಸಮಸ್ಯೆಯಿಂದ ಭಾರಿ ಸಮರ್ಥವಾಗಿ ಈ ಸಮಸ್ಯೆಗಳನ್ನು ನಾವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ವಿಚಾರ ಒಂದು ಕಡೆ. ಆದರೆ ರೈತರ ವಿಚಾರ ಬಂದಾಗ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ MSP ಕೊಡುವುದರ ಮೂಲಕ ರಾಷ್ಟ್ರದ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಿದ್ದೀವಿ ಅನ್ನೋ ಒಂದಷ್ಟು ತಪ್ಪು ಮಾಹಿತಿಗಳು ಕೊಡುವುದರ ಮೂಲಕ ಇವತ್ತು ಬಜೆಟ್ ಸೆಷನ್ ಶುರು ಆಯಿತು. ಕೃಷಿ ವಲಯದಲ್ಲಿ ನ್ಯಾನೋ DAP ಹಾಗೂ ಕುಲಾಂತರಿ ಬೀಜಗಳ ಬಳಕೆ ಹೆಚ್ಚುಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಮಾತುಗಳನ್ನು ಕೇಳಿ ಇಂದು ನನ್ನ ದೇಶದಲ್ಲಿ ಇರುವಂತಹ ಒಂದಷ್ಟು ಸರ್ಕಾರಿ ಸಂಶೋಧನೆ